ಆತ್ಮೀಯ ಕರ್ನಾಟಕದ ಬಂಧುಗಳೇ, ವಿಶೇಷವಾಗಿ ಕಳೆದ 3 ದಿನದಿಂದ ನಾನು ಟಿ ವಿ ಚಾನಲ್ಲು ಪತ್ರಿಕೆಗಳನ್ನು ನೋಡ್ತಾ ಇದ್ದೇನೆ. ಎಲ್ಲ ಕಡೆಯೂ ಅಮೇರಿಕ ದೇಶದ ಟ್ರಂಪ್ರವರ ನಿರ್ಧಾರಕ್ಕೆ ಒಂದು ಕಡೆ ಮೆಚ್ಚುಗೆ ಅಲ್ಪಮಟ್ಟದ್ದಾದರೆ ಟೀಕೆ ಬೃಹದಾಕಾರವಾಗಿದೆ. 104 ಜನ ಭಾರತೀಯರನ್ನು ವಿಶೇಷ ವಿಮಾನ, ಅದರಲ್ಲೂ ಸೈನಿಕ ವಿಮಾನ ಅದರಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಕಾಲಿಗೆ ಚೈನು, ಕೈಗೆ ಕೋಳ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟಿದೆ. ಈ ಹೋದವರು ಯಾರು? ಆದರೆ ಯಾವ ಥರ ಹೋದರು? ಯಾಕೆ ಹೋದರು? ವೀಸಾದಲ್ಲಿ ಹೋದ್ರ? ಕೆಲಸದ ಮೇಲೆ ಹೋದ್ರ? ಜೀವನಕ್ಕೋಸ್ಕರ ಹೋದ್ರ? ಭಾರತ ದೇಶದಲ್ಲಿ ಏನು ಇಲ್ಲ ಅಂತ ಹೋದ್ರ? ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಈಗಾಗಲೇ ಈ ಅಮೆರಿಕ ದೇಶದ ಒಂದು ಲೆಕ್ಕಾಚಾರದ ಪ್ರಕಾರ 20,047 ಜನನ ರೆಕಾರ್ಡ್ ಮಾಡಿದೆ. ಇವರೆಲ್ಲ ಅಕ್ರಮ ವಲಸಿಗರು ಅನ್ನೋ ದೃಷ್ಟಿಯಿಂದ. ಅದರಲ್ಲಿ 104 ಜನನ ಮಾತ್ರ ಕಳಿಸಿದ್ದಾರೆ. ಇದೇನು ಇವತ್ತಿನಿಂದ ಅಲ್ಲ, 16 ವರ್ಷಗಳಿಂದ ಈ ದೊಡ್ಡ ಸಂಘರ್ಷ ನಡೀತಿದೆ. ಎಲ್ಲ ದೇಶಗಳಿಗೂ ದೊಡ್ಡ ಹೊಡೆತ ಇರುವುದೇ ಅಕ್ರಮ ವಲಸಿಗರು. ಅಕ್ರಮ ವಲಸಿಗರು ಹೇಗೆ ಹೋದರು? ಅವರು ಪಂಜಾಬ್ ಮೂಲದ ಏನು ಸಮುದ್ರಯಾನ ಮೂಲ ಹೋಗ್ತಾರೆ, ಕೆಲವು ಕಡೆ ಕಾಡು ರಸ್ತೆಯಲ್ಲಿ ಹೋಗ್ತಾರೆ, ಕೆಲವು ಕಡೆ ಅವರು ವ್ಯಾಗನ್ಗಳು ಒಳ ಕೂತ್ಕೊಂಡು ಹೋಗ್ತಾರೆ. ಇದೆಲ್ಲ ಕಳ್ಳದಾರಿಯ ಕಳ್ಳರ ಥರ ಡಾಂಕಿ ರಸ್ತೆಯಲ್ಲಿ ಹೋದವು. ಇವರಿಗೆ ವೀಸಾ ಬಂದು ಭಾರತ ದೇಶದ ವೀಸಾ ಅಧಿಕಾರಿಗಳ ಮುಖಾಂತರ ಹೋಗಿ ಇಳಿದಿದ್ರೆ ಭಾರತ ದೇಶದ ರೆಸ್ಪಾನ್ಸಿಬಿಲಿಟಿ. ನಮ್ಮ ಮನೆ ಹಿಂದ್ಗಡೆ ಬಾಗಿಲಿಂದ ಬಂದು ಒಳಗಡೆ ಬಂದು ಮಲಗಿದ್ದಾನೆ ಅಂದರೆ ಅವನು ಕಳ್ಳನೇ. ಅವನು ನಮ್ಮ ದೇಶ ಈಗಾಗಲೇ ಅದರಲ್ಲಿ ಭಾಳ ದೊಡ್ಡ ಹೊಡೆತ ನಿಂತಿದೆ. ಪಾಕಿಸ್ತಾನದ ಏನು ವಿಭಜನೆ ಆದಾಗ 1.5 ಕೋಟಿ ಜನ ಬಂದು ಇಲ್ಲಿ ನೆಲೆಸಿದ್ದಾರೆ. ಅಕ್ರಮ ವಲಸಿಗಾರರು ಅವತ್ತು ಭಾರತ ದೇಶ ಅವ್ರನ್ನ ಕೈ ಬಿಟ್ಬಿಡ್ತು. ಇವತ್ತು ದೇಶ ಅನುಭವಿಸ್ತಾ ಇದೆ. ಅದೇ ನೀವು ನೋಡ್ತಾ ಇರುವ ಬಾಂಗ್ಲಾದೇಶದವರು, ಬಾಂಗ್ಲಾ ಮತ್ತು ಪಾಕಿಸ್ತಾನ ಇದ್ದಾಗ 71ರಲ್ಲಿ ಆದಾಗ 1,82,000 ಜನ ವಾಸಿಸ್ತಾರೆ. ಶ್ರೀಲಂಕಾದ ಏನು LTT ಗಲಾಟೆ ಆದಾಗ ಸುಮಾರು 2 ಲಕ್ಷ ಜನ ವಾಸಿಸ್ತಾರೆ. ಮೊನ್ನೆ ಪಾಕಿಸ್ತಾನ ಬಾಂಗ್ಲಾ ಮತ್ತೊಮ್ಮೆ ಗಲಾಟೆ 1,87,000 ಜನ ವಾಸಿಸ್ತಾರೆ. ಇದರ ಅರ್ಥ ಏನು ಹೇಳುತ್ತೆ ಅಂದರೆ, ನಮ್ಮ ದೇಶ ಹೆಚ್ಚಿನ ಅಕ್ರಮ ವಲಸಿಗರಿಂದ ನಮ್ಮ ದೇಶನೇ ಆ ಥರದ ಒಂದು ಸಂಕಷ್ಟಕ್ಕೆ ಈಡಾಗಿದೆ. ನಾವು ಅಮೇರಿಕದ ನಿರ್ಧಾರವನ್ನು ತಗೊಂಡಾಗ ನಾವು ಯೋಚನೆ ಮಾಡಬೇಕಾಗಿದೆ ನಮ್ಮಲ್ಲಿ ಏನಿದೆ ಅಂತೇಳಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ನಮ್ಮ ಮಲೆನಾಡಿನ ಮೂಲೆ ಮೂಲೆಗಳಲ್ಲಿ ಅಸ್ಸಾಂ ಕಾರ್ಮಿಕರ ಹೆಸರಿನಲ್ಲಿ ಅಕ್ರಮ ವಲಸಿಗರರು ನೆಲೆಸಿದ್ದಾರೆ. ದೇಶದ ಒಂದು ಲೆಕ್ಕಾಚಾರ ಪ್ರಕಾರ ನಮ್ಮಲ್ಲಿ 4.5 ಲಕ್ಷ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡನ್ನು ಅಕ್ರಮ ವಲಸಿಗರು, ಅವರು ಮೂಲತಃ ಬಾಂಗ್ಲಾದೇಶಿಗರು, ಪಾಕಿಸ್ತಾನಿಯರು ಇಲ್ಲಿ ಬಂದು ಸ್ಥಳೀಯರ ಹೆಸರಿನಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಂಥ ದುರಾದೃಷ್ಟ ಇದೆ. ಏನಾಗ್ತಾ ಇದೆ? ಹಾಗಾದರೆ ನಮ್ಮಲ್ಲಿ ಯಾರೋ ಒಬ್ಬ ದೊಡ್ಡಣ್ಣ ಅಥವಾ ಅಮೇರಿಕ ದೇಶ ಆ ಕಾರ್ಯಕ್ರಮ ಒಂದು ಕೈ ಹಾಕ್ಕೊಂಡಿದೆ ಅಂದರೆ ನಮಗೆ ಅದು ಮಾರ್ಗಸೂಚಿ. ಇಡೀ ಪ್ರಪಂಚಕ್ಕೆ 52 ದೇಶಗಳ ಅಕ್ರಮ ವಲಸಿಗರನ್ನ ಕಳಿಸಿದ್ದಾರೆ. ಡಾಂಕಿ ರಸ್ತೆ ಅಂತ ಹೇಳ್ತಾರೆ. ಡಾಂಕಿ ರಸ್ತೆ ಏನಂದರೆ ತಲೆ ಬಗ್ಗಿ ಅಡಿಲಿ ಓಡಾಡೋದು, ಬೇರೆಯವರಿಗೆ ಒದ್ಕೊಂಡು ಓಡಾಡುವಂಥದ್ದು ಡಾಂಕಿ ರಸ್ತೆ ಮುಖಾಂತರ ಹೋಗಿದ್ದಾರೆ. ಅಮೇರಿಕ ದೇಶ ಈಗ ನಮ್ಮ ದೇಶಕ್ಕೆ ಕೊಟ್ಟಿದೆ. ಅವರು ನಮ್ಮ ಭಾರತದವರೇ ಅಂತ ಆದ ಮೇಲೆ ಅವರವ್ರ ಊರಿನಲ್ಲಿ ಅವ್ರು ಹೋಗಿದ್ದ ತಪ್ಪನ್ನು ಒಪ್ಕೊಂಡು ಅವರವ್ರ ಊರಿನಲ್ಲಿ ಈಗ ನ್ಯಾಯಯುತವಾಗಿ ಭಾರತ ದೇಶದಲ್ಲಿ ಬದುಕಲಿ. ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಲ್ಲ, ಹೊಟ್ಟೆಗಿಲ್ಲದೆ ಹೋದವರಲ್ಲ. ಯಾವುದೋ ಕಲ್ಪನೆ ಮೇಲೆ ಹೋಗಿದ್ದಾರೆ, ವಿದೇಶಿಯ ಆಕರ್ಷಣೆ ಮೇಲೆ ಹೋಗಿದ್ದಾರೆ, ಭಾರತದ ಸಂಸ್ಕಾರ ಸಂಸ್ಕೃತಿಯನ್ನು ಬಿಟ್ಟು ಹೋಗಿದ್ದಾರೆ ಅವರು. ಅದಾದಾಗ ಅಮೇರಿಕದ ನಿರ್ಧಾರ, ದಿಟ್ಟ ನಿರ್ಧಾರವನ್ನು ಭಾರತ ಅನುಸರಿಸಬೇಕಾಗಿದೆ. ಭಾರತ ದೇಶದಲ್ಲಿರುವಂಥ ಅಕ್ರಮ ವಲಸಿಗರನ್ನ ಹೊರೆ ಹಾಕಲಿಕ್ಕೆ ಇದೇ ಕಾನೂನನ್ನು ಬಳಸ್ಕೊಂಡು ಭಾರತದಲ್ಲಿರುವ ಅಕ್ರಮ ವಲಸಿಗರನ್ನ ಹೊರಡೆ ಹಾಕಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಪಕ್ಷಗಳು ಈ ನಿಟ್ಟಿನಲ್ಲಿ ಸಹಕಾರ ನೀಡಬೇಕಾಗತ್ತೆ. ಆಗ ನಾವು ಭಾರತೀಯತೆ ಅನ್ನೋ ಒಂದನ್ನು ಮೆರೆದಂತಾಗುತ್ತೆ. ಆದ್ದರಿಂದ ಈ ಒಂದು ಒಳ್ಳೆಯ ನಿರ್ಧಾರವನ್ನು ಅಮೇರಿಕ ಪ್ರಪಂಚಕ್ಕೆ ಮಾರ್ಗ ಹಾಕಿಕೊಟ್ಟಿದೆ.
ಎಲ್ಲ ದೇಶಗಳು ಮಾಡ್ತಿದ್ದಾರೆ. ಬ್ರಿಟನ್ ಅವರು ಅದು ಅನುಭವಿಸ್ತಾ ಇದ್ದಾರೆ. ಬ್ರಿಟನ್ ದೇಶ ಹೇಳ್ತಾ ಇದೆ ನಮ್ಮಲ್ಲಿ ಅಕ್ರಮ ವಲಸಿಗರಿದ್ದಾರೆ, ಹೊರಡೆ ಹಾಕಬೇಕು ಅನ್ನೋದನ್ನು. ಡೆನ್ಮಾರ್ಕ್ ಹೇಳ್ತಾ ಇದೆ ಅಕ್ರಮ ವಲಸಿಗರ ಹೊರಡೆ ಹಾಕ್ಬೇಕಂತ. ನಾರ್ವೆ ಹೇಳ್ತಿದೆ ಅಕ್ರಮ ವಲಸಿಗರನ್ನ ಹೊರಡೆ ಹಾಕ್ಲಿಕ್ಕೆ. ಇವತ್ತು ಡೆನ್ಮಾರ್ಕ್ ಮತ್ತು ನಾರ್ವೆ ಹೊರಗಡೆ ಹೋಗೋರಿಗೆ ದುಡ್ಡು ಕೊಟ್ಟು ಕಳಿಸ್ತಿದೆ ಅಂತ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಒಂದು ನಿರ್ಧಾರವನ್ನು ಯಾವುದಾದ್ರು ತಗೊಳ್ಬೇಕಾದ್ರೆ ಅದರಿಂದ ಒಂದು ಪ್ರಪಂಚಕ್ಕೆ ಒಂದು ಮಾರ್ಗಸೂಚಿ ಆಗುವಾಗ, ವಿಶೇಷವಾಗಿ ಭಾರತ ದೇಶದಲ್ಲಿರುವಂಥ ಅಕ್ರಮ ವಲಸಿಗರನ್ನು ಹೊರಡೆ ಹಾಕಲಿಕ್ಕೆ ಈ ಮಾರ್ಗಸೂಚಿನ ಅನುಸರಿಸಬೇಕು ಅನ್ನೋದನ್ನು ನಾನಾದರೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ.